ಪುರಸಭೆ ವ್ಯಾಪ್ತಿಯ ವಸತಿರಹಿತ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ವಿತರಿಸಿದ ಶಾಸಕ ಶ್ರೀನಿವಾಸ್ ಮಾನೆ. ಹಾನಗಲ್ ನಗರ ಬೆಳೆಯುತ್ತಿದೆ. ಇಲ್ಲಿ 400 ರಿಂದ 500 ಕುಟುಂಬಗಳು ನಿವೇಶನ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿವೆ. ಅಂತಹ ಕುಟುಂಬಗಳಿಗೆ ತಮ್ಮ ಅವಧಿ ಮುಗಿಯುವ ಒಳಗೆ ನಿವೇಶನ ದೊರಕಿಸುವ ಸಂಕಲ್ಪ ಮಾಡಿದ್ದೇವೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ಇಲ್ಲಿನ ಮೌಲಾನಾ ಆಜಾದ್ ಶಾಲೆಯಲ್ಲಿ ಪುರಸಭೆಯ ಆಶ್ರಯದಲ್ಲಿ ನಡೆದ ಮುಖ್ಯಮಂತ್ರಿಗಳ ವಸತಿ ನಿವೇಶನ ಯೋಜನೆಯಡಿ ಪುರಸಭೆ ವ್ಯಾಪ್ತಿಯ 53 ವಸತಿರಹಿತ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ವಿತರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಈಗಾಗಲೇ ಪುರಸಭೆ ವ್ಯಾಪ್ತಿಯಲ್ಲಿ ನಿವೇಶನಕ್ಕೆ ಜಾಗ ಗುರುತಿಸಲಾಗಿದೆ. ವಸತಿ ರಹಿತರಿಗೆ ನಿವೇಶನ ದೊರಕಿಸುವಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗಲಿರುವ ಹೊಸ ರೀತಿಯ ಪ್ರಯೋಗ ಕೈಗೊಳ್ಳಲಾಗುತ್ತಿದೆ. ಈಗಾಗಲೇ ಸ್ಲಂ ಬೋರ್ಡ್ನಿಂದ 1,000 ಆಶ್ರಯ ಯೋಜನೆಯಡಿ 1,000 ಮನೆಗಳು ಮಂಜೂರು ಮಾಡಲಾಗಿದ್ದು, ಅರ್ಜಿಗಳಿಲ್ಲದ ಕಾರಣ ಆಶ್ರಯ ಯೋಜನೆಯಡಿ 500 ಮನೆಗಳು ವಾಪಸ್ ನೀಡಲಾಗಿದೆ. ಈ ಪೈಕಿ 360 ಮನೆಗಳನ್ನು ಹಂಚಿಕೆ ಮಾಡಲಾಗಿದ್ದು, ಇನ್ನು 140 ಮನೆ ಬಾಕಿ ಇವೆ. ಅರ್ಹರು ಅರ್ಜಿ ಸಲ್ಲಿಸಿ ಮನೆಗಳನ್ನು ಪಡೆಯಬಹುದಾಗಿದೆ ಎಂದು ಹೇಳಿದರು. ಆಶ್ರಯ ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ ನೀಡುವ ಸಹಾಯಧನದಲ್ಲಿ ತನ್ನ ಪಾಲಿನ ಅರ್ಧ ಹಣವನ್ನು ರಾಜ್ಯ ಸರ್ಕಾರ ನೀಡಿದ್ದು, ಉಳಿದ ಅರ್ಧ ಹಣವನ್ನು ಕೇಂದ್ರ ಸರ್ಕಾರ ಪಾವತಿಸಬೇಕಿದೆ. ನವನಗರ ಪ್ರದೇಶವನ್ನು ಸ್ಲಂ ಬೋರ್ಡ್ ವ್ಯಾಪ್ತಿಗೆ ತರುವ ಮೂಲಕ ಮನೆ ಮಾಲೀಕತ್ವದ ಹಕ್ಕುಪತ್ರ ಕೊಡಿಸಲು ಕಾಳಜಿ ವಹಿಸಲಾಗಿದೆ ಎಂದರು. ಒಟ್ಟಾರೆಯಾಗಿ 350 ನಿವೇಶನಗಳನ್ನು ಗುರುತಿಸಿ ಅದಕ್ಕೆ ಅಭಿವೃದ್ಧಿಗೆ ಬೇಕಾದಂತ ಹಣವನ್ನ ಅರ್ಧ ಸೈಟ್ಗಳನ್ನು ಹರಾಜು ಮಾಡುವ ಮೂಲಕ ಉಳಿದ ಅರ್ಧ ಸೈಟ್ ಅನ್ನ ಬಡವರಿಗೆ ಉಚಿತವಾಗಿ ಹಂಚುವ ಮೂಲಕ ಎಲ್ಲ 400-500 ಏನು ಅರ್ಜಿಗಳು ಇದಾವೆ ಅವು ಮುಂದಿನ 2-2.5 ವರ್ಷದಲ್ಲಿ ಮುಗಿಸಬೇಕಂತಕ್ಕಂತ ಒಂದು ಛಲವನ್ನು ಕೂಡ ನಾವು ಹೊಂದಿದ್ದೇವೆ. ಎಲ್ಲರಿಗೂ ನಿವೇಶನ ಆಗಬೇಕು, ಸ್ವಂತ ಎಲ್ಲರಿಗೂ ಮನೆ ಕಟ್ಟತಕ್ಕಂತ ಅವಕಾಶ ಸಿಗಬೇಕು. ಇಡೀ ಜಿಲ್ಲೆಯಲ್ಲಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ 1,000 ಸ್ಲಂ ಬೋರ್ಡಿನ ಮನೆಗಳನ್ನು ತರುವ ಮೂಲಕ 7 ಲಕ್ಷ ರೂಪಾಯಿ ಯೋಜನೆ, ಅವು GST ಅವು ಇವೆಲ್ಲ ತೆಗೆದ್ರೆ ಒಂದು 4-5 ಲಕ್ಷ ರೂಪಾಯಿ ಮನೆ ಕಟ್ಟತಕ್ಕಂಥದಕ್ಕೆ ಸಂಪೂರ್ಣ ಮನೆಗಳನ್ನು ಹಂಚಿಕೆ ಮಾಡಿ ಹಣ ಕೂಡ ಇವತ್ತು ಜಮಾ ಆಗಿ ಆ 1000 ಮನೆಗಳು ಸ್ಲಂ ಬೋರ್ಡ್ ನಿವೇಶನಗಳನ್ನ ಹರಾಜು ಹಾಕಲಾಗಿತ್ತು. ಆ ಒಂದು ಫಲಾನುಭವಿಗಳು ಕಾಲು ಭಾಗ ಹಣವನ್ನ ಪಾವತಿ ಮಾಡಿ ಅವರಿಗೆ ಹಕ್ಕುಪತ್ರ ಅಥವಾ ಉತ್ತಾರಗಳ ಬ್ಯೂರೋ ರಿಪೋರ್ಟ್ ಉಮೇಶ್ ತಾಳಿಕೋಟಿ, ಭಾರತ ವೈಭವ ನ್ಯೂಸ್, ಹಾನಗಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229368.